ಕ್ಷಮಿಸ್ಬೇಕು ಕ್ಷಮಿಸ್ಬೇಕು ಕ್ಷಮಿಸ್ಬೇಕು. ನನ್ನ ಹೆಸರು ಜೋಸೆಫ್ ಅಲ್ಲ, ನನ್ನ ಹೆಸರು ಜೋಸೆಫ್ ಅಲ್ಲ, ಡೇವಿಡ್ ಅಂತ. ಸರ್, ನನ್ನ ಹೆಸರು ಜೋಸೆಫ್ ಅಲ್ಲ, ಡೇವಿಡ್ ಅಂತ. ನನ್ನ ಹೆಸರು ಜೋಸೆಫ್ ಅಲ್ಲ, ಡೇವಿಡ್ ಅಂತ. ಸರ್, ನನ್ನ ಹೆಸರು ಜೋಸೆಫ್ ಅಲ್ಲ, ಡೇವಿಡ್ ಅಂತ. ಸರ್, ನೀವೇನ್ ಮಾಡ್ತಿದ್ದೀರಿ? ಹೋಗಿ ಬೀಗ ಬೀಗ ಹಾಕಿದ್ರಲ್ಲ, ಯಾಕೆ? ನಾನು ಅನ್ಕೊಂಡಿದ್ದು ನಿಜ. ಈ ರಾತ್ರಿ ನನ್ನ ಕಂಡ್ರೆ ನಿನಗೆ ಭಯ ಬರ್ತಿದೆ. ಸರ್, ನಾನು ಆಗ್ಲೇ ಹೇಳಿದೆ ನನ್ನ ಹೆಸರು ಜೋಸೆಫ್ ಅಲ್ಲ ಅಂತ. ನೀವು ಯಾಕೆ ನನ್ನ ಆ ಹೆಸರಿಟ್ಟು ಕರೀತಿದ್ದೀರಾ ಅಂತ ತಿಳಿಸಿದ್ರೆ ಇನ್ನೇನ್ ಸ್ವಲ್ಪ ಹೊತ್ತಿನಲ್ಲಿ ಲೋಹಿತ್ ಇಲ್ಲಿ ಬಂದಿದ್ದಾನೆ. ಲೋಹಿತ್ ನಿನ್ಗೆ ನೆನಪಿದೆಯಾ ಗೊತ್ತಾ? ನಾನು ಹೇಳಿದ್ಮೇಲೆ ಬರ್ತಾನೆ ಲೋಹಿತ್, ಒಂದೇ ಬರ್ತಾನೆ. ಸರ್, ನೀವು ಹೇಳ್ತಾ ಇರೋದು ನನಗೊಂದು ಅರ್ಥವಾಗ್ತಾ ಇಲ್ಲ. ಜೋಸೆಫ್ ಆಗಲಿ ಲೋಹಿತ್ ಆಗಲಿ ನನಗೆ ಯಾರು ಗೊತ್ತಿಲ್ಲ. ನಿಮ್ಮನ್ನು ನೋಡ್ತಾ ಇರೋದು ಇದೇ ಮೊದಲ ಬಾರಿ. ನೀನು ಕೊಟ್ಟು ಮಾತಿಗೆ ತಪ್ಪುವಲ್ಲ. ಹೀಗೆ ಪ್ರತಿ ರಾತ್ರಿಯೂ ನಾವಿಬ್ರು ಈಗ ಕೂತಿರೋ ಕುರ್ಚಿಲಿ ಆರಾಮಾಗಿ ಕೂತಿದ್ವಿ. ಹೀಗೆ ಪ್ರತಿದಿನವೂ ಹೀಗೆ ಮಾತಾಡ್ತಿರೋ ಹಾಗೆ ಮಾತಾಡ್ತಿದ್ವಿ. ಆದ್ರೆ ಈ ರಾತ್ರಿ ನೀನು ಎಷ್ಟು ತಡವಾಗಿ ಬಂದಿದ್ರೆ ನಾನು ಬರೋದೇನೇನೋ ಅನ್ಕೊಂಡಿದ್ದೆ. ನಾನು ಯೋಚನೆ ಮಾಡಿದ್ದು ತಪ್ಪಲ್ವೇ? ಸರ್, ನಾನು ಮತ್ತೆ ಹೇಳ್ತೀನಿ, ನೀವು ಅಂದ್ಕೊಂಡಿರೋ ವ್ಯಕ್ತಿ ನಾನಲ್ಲ. ಅವನೇ ನಾನು ನನ್ನ ತಪ್ಪು ಭಾವನೆ ಬಂದಿದೆ. ಒಂದು ದಿನ ನಿನ್ ಜೊತೆ ಮಾತಾಡಿದ್ರೆ ನನಗೆ ಹುಚ್ಚುಂಟಾಗುತ್ತೆ. ನಿನ್ನ ತಲೆ ಕಂಡ್ರೆ ನಂಗಾಗಲ್ಲ. ಒಂದು ದಿನ ನೀನು ಗೊತ್ತಿವೆ ನನಗೆ ಬೇಸವಾಗುತ್ತೆ. ನೋಡಿ ಅಣ್ಣ, ನಮ್ಮ ಅಣ್ಣ ಬರೋ ಹೊತ್ತಾಯ್ತು. ದಯವಿಟ್ಟು ಬಾಗಿಲು ತೆಗ್ದ್ರೆ ನಾನು ಹೊರಗೋಗ್ತೀನಿ. ಮಾತಾಡಬೇಡ. ಮಹಡಿ ಮೇಲಿಂದ ಯಾರೋ ನಿಧಾನವಾಗಿ ಹೆಜ್ಜೆ ಆ ಸದ್ದು ನಿನಗೆ ಕೇಳುತ್ತಿದ್ದೆ. ಇಲ್ವಲ್ಲ? ಶಕಲ ಸುತ್ತ ಹೆಜ್ಜೆ ಸದ್ದು. ಆ ಹೆಜ್ಜೆ ಸದ್ದು ನಿಧಾನವಾಗಿ ಹತ್ರ ಬರುತ್ತೆ. ನಿಧಾನವಾಗಿ ಯಾಕೆ ತಿಳ್ಕೊಂಡಿದ್ದೀರಿ ಸರ್? ಆ ಹೆಜ್ಜೆ ಸದ್ದು ನಿಧಾನವಾಗಿ ಕಡಿಮೆ ಆಗ್ತಿದೆ. ಆದರೆ ಈಗ ಮತ್ತೆ ಪ್ರಾರಂಭವಾಗುತ್ತೆ. ಏನೇ ಆದ್ರೂ ನನ್ನನ್ನು ಬಿಟ್ಟು ಹೋಗ್ಬಾರ್ದು ತಿಳಿದ. ಆ ಲೋಹಿತ್ ಹೋಗಿ ನನ್ನನ್ನು ಬಿಟ್ಟು ಹೋಗ್ತಿಲ್ಲ ಯಾಕೆ? ನೀವು ಆ ಲೋಹಿತ್ ಕಂಡ್ರೆ ಅದಕ್ಕೆ ಏನು? ಲೋಹಿತ್ ಯಾರು? ನೀನಿದ್ರೆ ಅಲ್ಲ, ನನ್ನ ಜೊತೆ ಹೇಳ್ತಿರೋದು. ನಿನ್ನನ್ನ ಕಂಡ್ರೆ ನನಗೆ
ಹೇಳುವ ಅಂತದ್ದು ವೇಷವಾದ್ರು ಇಲ್ಲ. ಅದೇ ಹಾಗಲ್ಲ, ಅವನು ಬದುಕಿದ್ದಾಗ ನಾನು ಅದೇ ನೋಡುತ್ತಿದ್ದೆ. ಆದ್ರೆ ಈಗ ಅವನು ತೀರ್ಕೊಂಡಿದ್ರಿಂದ ನೀವೇನು ಹೇಳ್ತಿದ್ದ ಮನೋಹರ್? ಯಾವಾಗ ಸತ್ತ? ಒಳ್ಳೆ ಪ್ರಶ್ನೆ ಕೇಳ್ತಿದ್ದೇನೆ. ನಿನ್ನೆ ಬಂದಾಗ ಅವನನ್ನ ಬೆಳಗಿಸಿದ್ರು ಅನ್ನೋದನ್ನ ಮತ್ತೆ ಬಿಟ್ಟಿದ್ದೀನೇನು? ನಿಮಗೇನೋ ಗೊತ್ತಿರ್ತಿಲ್ಲ. ಬದುಕಿರೋ ನನ್ನನ್ನ ಸಾಯಿಸಿ ಕೊಟ್ಟಿದ್ರಲ್ಲ, ನಿಮ್ಮ ಅರ್ಥವಿಲ್ಲದ ಮಾತುಗಳನ್ನು ಕೇಳುವ ತಾಳ್ಮೆ ನನಗಿಲ್ಲ. ಮರುಕ್ಷಣ ನನ್ನ ಕೈಯಲ್ಲಿ ಬೇಡ
ಒಂದು ಮನವಿ ವಿರಾಟ್. ವಿರಾಟ್, ಒಂದು ಮನವಿ ವಿರಾಟ್. ಮನೋಹರ್, ನೀನು ನನ್ನ ಸಾವು ಬಿಡಲ್ಲ, ಬಿಡಲ್ಲ ಮನೋಹರ್, ಬಿಡಲ್ಲ. ನನ್ನ ಕೊಂದೇ ಬರ್ತೀನಿ ಮನೋಹರ್, ನನ್ನ ಕೊಂದೇ ಬರ್ತೀನಿ ಮನೋಹರ್. ಇನ್ನು ಸಾವು ನನ್ನ ಕೈ ಬಿಡಲು ಸತ್ತ ಮೇಲೆ ಮತ್ತೆ ಬರ್ತೀನಿ ಮನೋಹರ್. ನನ್ನ ಬಳಿ ಮನೋಹರ್, ಬಿಡಲ್ಲ ಮನೋಹರ್. ಬಳಿ ಮನೋಹರ್, ನನ್ನ ಬಳಿ ತೆಗೆದುಕೊಳ್ಳುತ್ತೇನೆ ಮನೋಹರ್. ನಿನ್ನನ್ನು ಬಳಿ ತೆಗೆದುಕೊಳ್ತೇನೆ. ಸಾಮರ್ಥ್ಯನೇ ಲೋಹಿತ್ ಅಪರಾಧಿಯಿಂದ ಎಲ್ಲರೂ ನಂಬುದು ಒಂದು ತಮಾಷೆ ಇರುವಂತದ್ದು ಸರ್. ನಿರಪರಾಧಿಯಾಗಿದ್ದ ಲೋಹಿತ್ನ ಎಲ್ಲಿಗೆ ಎಸೆದ್ರು. ಅವನು ಮಾಡಿದ್ದಕ್ಕೆ ಅವನಿಗೆ ಶಿಕ್ಷೆ ಬಿಟ್ಟಿದ್ರು. ಅವನು ಸಾಯುವ ಮುಂಚೆ ನನ್ನ ಕಡೆ ನೋಡಿ ಅವನು ಬರೀ ತೆಗೆದುಕೊಂಡೇ ತೆಗೆದುಕೊಳ್ತಾನೆ. ಹಳ್ಳಿಗಳಿಂದ ಯಾರೋ ನಿಧಾನವಾಗಿ ಹೆಜ್ಜೆ ಎತ್ತದು. ಆ ಹೆಜ್ಜೆ ಎತ್ತದು ನಿಮಗೆ ಕೇಳಿಸ್ತಿಲ್ವೇ? ಆ ಹೆಜ್ಜೆ ಎತ್ತದು ನಿಮಗೆ ಕೇಳಿಸ್ತಿಲ್ವೇ? ಜೋಸೆಫ್, 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 ಎಲ್ಲಿದ್ದೀವಿ ನೀನು? ಜೋಸೆಫ್, ಜೋಸೆಫ್, ನಿನ್ನನ್ನು ಕೊಲ್ಲುವ ಉದ್ದೇಶ ನನ್ನದಾಗಿರಲಿಲ್ಲ. ಅಲ್ಲಿ ನೋಡಿ, ಲೋಹಿತ್ ಕರೆದಿದ್ದಾನೆ, ಲೋಹಿತ್ ಕರೆದಿದ್ದಾನೆ. ನಾನು ಹೋಗ್ಬೇಕಾಗಿದೆ. ಲೋಹಿತ್, ನನ್ನಿಂದ ನಿಮ್ಗೆ ಏನಾಗಬೇಕಂತ?